ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ. ಇದು ನನ್ನ ಫೇವ್ರೆಟ್ ಸಿಟಿ ಮೈಸೂರು. ಮೈಸೂರು ಅಂದರೆ ಯಾರಿಗಿಷ್ಟ ಇಲ್ಲ, ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ಸಿಟಿನೂ ಮೈಸೂರೇ ಆಗಿರುತ್ತೆ. ಅಲ್ಲಿ ಇವತ್ತು ನಾನು ನಿಮಗೆ ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ. ನನಗಂತೂ ತುಂಬ ಖುಷಿ ಆಯಿತು. ಆಫ್ಟರ್ 6 ಇಯರ್ಸ್ ನನ್ನ ಮ್ಯಾರೇಜಿಗೆ ಬಂದಿದ್ದ ಫ್ರೆಂಡ್ನ ಈಗ 6 ಇಯರ್ಸ್ ಆದಮೇಲೆ ಹೋಗಿ ಮೀಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ನೇಮ್ ರಂಜಿತಾ ಅಂತ. ಇವಳು ನಂದು ಪಿಯುದು ಬೆಸ್ಟ್ ಫ್ರೆಂಡ್. ಕರ್ಲಿ ಏರ್ ಫ್ರೆಂಡ್ಸ್ ನಾವು. ನಂದು ಕರ್ಲಿ ಏರು, ಇವಳದು ಸೇಮ್ ಕರ್ಲಿ ಏರು. ಬೆಸ್ಟ್ ಫ್ರೆಂಡ್ಸ್ ಅಂದರೆ ಹಾಗೆ ಅನಿಸುತ್ತೆ ಅಲ್ವಾ? 6 ವರ್ಷ ಅಲ್ಲ 60 ವರ್ಷ ಬಿಟ್ಟು ಬಂದ್ರೂ ಸೇಮ್ ಅದೇ ಕ್ಲೋಸ್ನೆಸ್ಸು, ಅದೇ ಹ್ಯಾಪಿನೆಸ್ಸು. ಮಾತಾಡುವಾಗ ಏನೋ ಒಂದು ಕಂಫರ್ಟ್ ಝೋನ್ ಇರುತ್ತೆ. 6 ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲೇ ಹೋಟೆಲಲ್ಲಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೋದು. ನನ್ನ ಮಗಂಗಂತೂ ನನ್ನ ಬೇರೆಯವ್ರು ಮಾತಾಡ್ಸಿದ್ರು ಆಗಲ್ಲ, ಅಂಥದ್ರಲ್ಲಿ ನನ್ನ ಫ್ರೆಂಡ್ ಹಗ್ ಮಾಡ್ತಿದ್ದಾಳೆ ಅಂದರೆ ಅವನಿಗೆ ಸಹಿಸೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೋಪ ಬರ್ತಾ ಇದೆ. ಜಾಸ್ತಿ ಹೊತ್ತು ಮಾತಾಡೋಕ್ಕೂ ಆಗಲಿಲ್ಲ, ಒಟ್ಟಿಗೆ ಊಟ ಮಾಡೋದು ಅಷ್ಟೇ. ಮತ್ತು ನಾವು ವಾಪಸ್ ರಿಟರ್ನ್ ಮನೆಗೆ ಬರಬೇಕಿತ್ತು, ಲೇಟ್ ಆಗುತ್ತೆ ಅಂತ ಬೇಗ ಹೊರಟು. ನೆಕ್ಸ್ಟ್ ಮನೆಗೆ ರೀಚ್ ಆಗಿ ನಾನು ಊಟಿಯಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಊಟಿ ಆ್ಯಪಲ್ ತೊಗೊಂಡ್ವಿ ಬರುವಾಗ. ಅದು ಅಲ್ಲಿ ನೋಡುವಾಗ ಚೆನ್ನಾಗಿತ್ತು, ಮನೆಗೆ ಬರೋಷ್ಟರಲ್ಲಿ ಫುಲ್ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು. ನೆಕ್ಸ್ಟು ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಡ್ರೈ ಫ್ರೂಟ್ಸು ಮತ್ತು ನಟ್ಸ್ ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗಿತ್ತು. 2 ಟೈಪ್ಸ್ ಆ್ಯಪಲ್ ತೊಗೊಂಡಿದ್ವಿ, ಅದರಲ್ಲಿ ಎಲ್ಲ ಸಹ ಕೊಳ್ತೋಗಿತ್ತು. ಕರೆಕ್ಟಾಗಿ ನೋಡ್ಕೊಂಡು ತೊಗೊಬಂದಿದ್ವಿ, ಆದರೆ ಮನೆಗೆ ಬರೋಷ್ಟರಲ್ಲಿ ಅದು ಕೊಳ್ತೋಗಿತ್ತು. ಏನೇನು ಕೆಮಿಕಲ್ಸ್ ಹಾಕಿದ್ರೋ ಗೊತ್ತಿಲ್ಲ. ಮತ್ತು ಜೆಲ್ಲೀಸ್ ತಗೊಂಡಿದ್ವಿ, ಅದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮತ್ತು ಇದು ನನ್ನ ಮಗಂದು ಗನ್ನು. ಇದನ್ನೇ ಅಲ್ಲಿ ನನ್ನ ಫ್ರೆಂಡಿಗೆ ಎದುರ್ಸೋಕ್ಕೆ ಅವನು ಹುಡುಕ್ತಾ ಇದ್ದಿದ್ದು ಕಾರಲ್ಲಿ. ಇದು ಬಂದು ಮ್ಯಾಗ್ನೆಟು. ಇದನ್ನು ನಾನು ಇವತ್ತೇ ಫಸ್ಟ್ ಪರ್ಚೇಸ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದರೂ ಪರ್ಚೇಸ್ ಮಾಡಬೇಕು ಇದನ್ನು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯೂನಿಕಾರ್ನ್ ಇಯರ್ ಮಫ್. ಇದು ನನ್ನ ದೊಡ್ಡ ಮಗಳಿಗೆ, ಅಂದರೆ ನಮ್ಮ ಅಕ್ಕನ ಮಗಳಿಗೆ ಜಗ್ಗುಗೆ. ಅವಳಿಗೆ ಯೂನಿಕಾರ್ನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ತಗೊಂಡಿದ್ದೀನಿ. ಇದು ಚತ್ತುಗೆ. ಇಬ್ರಿಗೂ ಒಂದೇ ಥರ ತಂದಿದ್ದೀನಿ, ಆಮೇಲೆ ಇಬ್ಬರು ಜಗಳ ಆಡ್ಬಿಡ್ತಾರೆ, ಅದಕ್ಕೇ. ನೆಕ್ಸ್ಟ್ ಇದು ಬಂದು ನಂದು ಸ್ವೆಟರು. ಅಲ್ಲಿ ಚಳಿ ತಡಿಯೋಕ್ಕಾಗದೆ ನಾನು ಅಲ್ಲೇ ಒಂದು ಸ್ವೆಟರ್ ತೊಗೊಬಿಟ್ಟೆ. ಫರ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿತ್ತು. ಇದು ಜರ್ಕಿನ್ನು, ಇದು ನಮ್ಮ ಮಾವನಿಗೆ. ಮತ್ತು ಇದು ಸ್ವೆಟರು ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಹೆಸರು ರೇಣುಕಾ ಅಂತ. ಈ ಸ್ವೆಟ್ರು ಮೇಲೂ ರೇಣುಕಾ ಅಂತಲೇ ನೇಮ್ ಇತ್ತು. ಇದು ಬಂದಮೇಲೆ ನಾವು ತೊಗೊಬಂದಮೇಲೆ ನೋಡಿದ್ದು. ಮತ್ತು ಒಂದು ಸ್ಕಾಫು ಅವರಿಗೇ. ಮತ್ತು ನಾನು 2 ಶಾಲ್ ತಗೊಂಡೆ. ಇದು ತುಂಬ ಚೆನ್ನಾಗಿತ್ತು, ಕಡಿಮೆ ರೇಟು ಇತ್ತು ಮತ್ತು ಮೆಟೀರಿಯಲ್ಲು ತುಂಬ ಚೆನ್ನಾಗಿತ್ತು. ಈ ಶಾಲು ನಮ್ಮಮ್ಮನಿಗೆ. ಇದು ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ಲು. ಇದು ಯಶುದು ಜರ್ಕಿನ್ನು, ತುಂಬ ಚೆನ್ನಾಗಿತ್ತು. ಇದನ್ನು ಅವರು ತೋಟಕ್ಕೆ ಹಾಕೋಕ್ಕೆ ತುಂಬ ಚಳಿ ಇರುತ್ತಲ್ಲ, ಅದಕ್ಕೆ ಅಂತ ತಗೊಂಡಿದ್ದಾರೆ. ಇದು ನನ್ನ ಮಗನಿಗೋಸ್ಕರ ತಗೊಂಡಿದ್ದು ಜರ್ಕಿನ್ನು, ಆದರೆ ಒಂದು ಸಲಿನೂ ಅವ್ನು ಮುಟ್ಟೋ ನೋಡ್ತಾ ಇಲ್ಲ. ಇದು ನಾನೊಂದು ತೊಗೊಂಡಿದ್ದು ಪಿಂಕ್ ಕಲರು ಟೊಪ್ಪಿ ತೊಗೊಂಡೆ, ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಇದು. ಊಟಿಯಲ್ಲಿ ಸ್ವೆಟ್ರು, ಟೊಪ್ಪಿ, ಸ್ಕಾಫು ಈ ಥರ ಎಲ್ಲ ಐಟಮ್ಸ್ಗೂ ತುಂಬ ಕಡಿಮೆ ರೇಟ್ ಇತ್ತು ಮತ್ತು ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸಕಲೇಶ್ಪುರಕ್ಕೆ, ಅಕ್ಕನ ಮನೆಗೆ. ಜಗ್ಗು ಸ್ಕೂಲಿಂದ ಬರುವಾಗ ಕಾಲು ಗಾಯ ಮಾಡ್ಕೊಂಡಿದ್ಲು, ಅದಕ್ಕೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಸಕಲೇಶ್ಪುರ ಸೈಡ್ ಅಂತೂ ಫುಲ್ ಆನೆಗಳಿರೋದ್ರಿಂದ ಎಲ್ಲ ಸೋಲಾರ್ ಬೇಲಿಗಳು ಮಾಡಿಸಿದ್ದಾರೆ.
ಅದಕ್ಕೇ ನನ್ನ ಮಗ ತಾತಂಗೆ ಹೇಳ್ಕೊಡ್ತಾ ಇದ್ದಾನೆ, ಕರೆಂಟ್ ಇರುತ್ತೆ ನೋಡ್ಕೊಂಡು ಹೋಗಿ ಅಂತ. ಎತ್ತರ್ವಂಗಂತೂ ಅವನ ಸಿಸ್ಟರ್ಸ್ ಅಂದರೆ ತುಂಬ ಇಷ್ಟ. ಅವನು ಯಾವಾಗ ಸಮ್ಮರ್ ಹಾಲಿಡೇಸು, ದಸರಾ ಹಾಲಿಡೇಸ್ ಯಾವಾಗ ಅಜ್ಜಿ ಮನೆಗೆ ಹೋದರೂ ಇವರಿಬ್ಬರ ಜೊತೆನೇ ಆಟ ಆಡೋದು. ಜಗದ್ವಿ ಮತ್ತು ಚತುರ್ವಿ ಅಂತ ಫುಲ್ ನೇಮು. ನಾವು ಜಗ್ಗು ಮತ್ತು ಚತ್ತು ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ಕರಿತೀವಿ. ಏನು ಹೆಸರು ಜಗ್ಗು ಅದ್ರದ್ದು? ಅಲ್ಲಿ ಕಾಲು ತೋರಿಸು. ಜಗ್ಗು ಕಾಲಿಗೆ ಏನಾಗಿದ್ಯಪ್ಪ ಅಂದರೆ, ಅವಳು ಸ್ಕೂಲಿಂದ ಅವ್ರ ಮಾವನ ಜೊತೆ ಬೈಕಲ್ಲಿ ಬರುವಾಗ ವೀಲ್ಗೆ ಕಾಲು ಕೊಟ್ಬಿಟ್ಟಿದ್ದಾಳೆ. ಪುಣ್ಯಕ್ಕೆ ಸ್ವಲ್ಪ ಜಸ್ಟ್ ಹಂಗೆ ಸ್ಕ್ರ್ಯಾಚ್ ಆಗಿದೆ. ಅದಕ್ಕೆ ಇಷ್ಟು ಪುಟ್ಟ ಮಕ್ಕಳನ್ನ ಎಲ್ಲ ಟೂ ವೀಲರಲ್ಲಿ ಕೂರಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಬೇಕು ಹುಷಾರಾಗಿ. ಅವ್ರಿಗೆ ಗೊತ್ತಿರಲ್ಲ. ಇಷ್ಟು ಮುದ್ದಾದ ಮಕ್ಕಳು, ಅವರು ಯಾವಾಗಲೂ ನಗ್ತಾ ಇದ್ರೇ ಎಲ್ರಿಗೂ ಖುಷಿ. ಸ್ವಲ್ಪ ನೋವಾದ್ರೂ ನಮಗೂ ತುಂಬ ಬೇಜಾರಾಗುತ್ತೆ. ಆದ್ದರಿಂದ ಡ್ರೈವ್ ಮಾಡುವಾಗ ಎಲ್ಲರೂ ತುಂಬ ಕೇರ್ ಆಗಿರಿ ಅಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.